ಇದ್ರೆ ಅದ್ರ ಒಡೆದು ಹೋಗೋದಕ್ಕೆ ಅದಕ್ಕೆ ಕ್ರಾಂತಿ ಅಲ್ಲದು, ಅದು ಸ್ವಲಾಭಕ್ಕಾಗಿ ಕ್ರಾಂತಿ ಆಗಿರೋದಿಲ್ಲ. ಇಡೀ ವ್ಯವಸ್ಥೆಗೆ ಲಾಭ ಆಗುವಂಥದ್ದು ಇರ್ತದೆ, ಆಮೂಲಾಗಿ ಪರಿವರ್ತನೆ ಮಾಡೋದಿರ್ತದೆ, ಅದಕ್ಕೆ ಕ್ರಾಂತಿ ಅಂತೀವಿ. ಅದರಿಂದ ರಕ್ತ ಕ್ರಾಂತಿ ಆಗ್ತದೆ, ಮತ್ತೂ ಆಗ್ತದೆ, ಅದು ತಪ್ಪ ಮಾತು ಬೇರೆ. ಇಲ್ಲಿ ಆ ಕ್ರಾಂತಿ ಭಾಳಷ್ಟು ಕಡಿಮೆ. ಒಂದು ವೇಳೆ ಡಿ ಕೆ ಶಿ ಅವರು 45 ಜನ ತೊಗೊಂಡು ಹೋದರೂ ಅದು ಮುಂದಿನ ಮಾತು. ಹೊಡೆಯುವುದಂತೆ ಆಸ್ಪಾಸಲ್ಲಿ ಹೇಳಿಲ್ಲ. ಇನ್ನೇನು ಪರಿವರ್ತನೆ ತಮಗೆ ಬೇಕಂತ ಮಿನಿಸ್ಟ್ರುಗಳಿಗೆ ಪಾಪ ಭಾಳ ಜನ ಕೂತಿದ್ದಾರೆ, ನಾವು ಆಗಬೇಕು ಅಂತೇಳಿ ಅವ್ರನ್ನ ಸಮಾಧಾನ ಮಾಡಿಸಲು ಸಂಪುಟ ಪುನರ್ರಚನೆ ಅಂತ ಆಗ್ಬೋದು, ಕ್ಯಾಬಿನೆಟ್ ರಿಶಫಲ್ ಆದರೂ ಆಗ್ತದೆ. ಮತ್ತು ಅದು ಮಾಡಲೇಬೇಕಾಗಿದೆ. ಅದಕ್ಕಾಗಿ ಅದು ಬಂದ ತಕ್ಷಣ ಕ್ರಾಂತಿ ಆಗ್ತದೆ, ಸಿ ಎಮ್ ಬದಲಾಗ್ತಾರೆ, ಡಿ ಸಿ ಎಮ್ ಸೇಮ್ ಆಗ್ತಾರೆ ಅನ್ನೋದ್ರಾಗ ಸಿ ಎಮ್ ಆಗ್ತಾರೆ ಅನ್ನೋದನ್ನ ಭಯನ ಮತ್ತು ಭಯ ಆಗಿದೆ. ಅಷ್ಟರೊಳಗೆ ನಮ್ಮ ಪರಮೇಶ್ವರಪ್ಪನವರು ಅಥವಾ ನಮ್ಮ ಸತೀಶ್ ಅವರು ಸ್ಟಾರ್ಟ್ ಮಾಡಿದ್ದಾರೆ, ಇಲ್ಲ ಕ್ಲಿಯರ್ ಮಾಡಲಿ ಹೈಕಮಾಂಡ ಅಂತೇಳಿ ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಇದಾಗಬಾರ್ದು ಅನ್ನೋ ಅಂದ್ರೆ ಒಂದು ಮಾತು ಅನ್ನೋದ್ರೆ ಇನ್ನೊಬ್ರು ಎದ್ದು ಕೂತಿರ್ತಾರೆ. ಮತ್ತು ನಮ್ಮ ಮೀಡಿಯಾಗೂ ಒಂದು ಸುದ್ದಿ ಉಳಿಬೇಕಾಗ್ತಾವೆ. ಆ ಸುದ್ದಿ ದಿನ ಚರ್ಚೆ ಮಾಡೋದು ಮುಂಜಾನೆ ಸಾಯಂಕಾಲ ತನಕ. ಆ್ಯಕ್ಚುಲಿ ಈ ದೇಶದ ಸಮಸ್ಯೆಗಳು ಭಾಳಷ್ಟು ಅದಾವೆ. ಇದು ನಿರುದ್ಯೋಗ ಅದ ರೀ, ಬಡತನದ, ಭ್ರಷ್ಟಾಚಾರದ. ಯಾವ ಪಾರ್ಟಿ ಇದ್ರೂ ಬದಲಾಗಿಲ್ಲ. ಅದು ಆ್ಯಸ್ ಇಟ್ ಈಸ್ ಅಧಿಕಾರಿ ಹಾಗೆ ಇರ್ತಾರೆ, ಅವ್ರು ತುಳು ದಂಧೆ ಮಾಡತ್ತಿರ್ತಾರೆ. ರಾಜಕಾರಣಿಗಳು ಎರಡು ಕಡೆ ರಾಜಕಾರಣಿಗಳು, ಒಂದೇ ಪಕ್ಷ ಅಲ್ಲ, ಆಡಳಿತದೊಳ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು. ಅವ್ರಿಗೇನು ಒಂದು ಮೇಯ್ದು ಕೋತ ಪಾರ್ಟಿ ಫಂಡ್ ಕೊಟ್ಟರೆ ಅದನ್ನು ಹಮಾರಿ ಬಿ ಚುಪ್ ತುಮಾರಿ ಬಿ ಚುಪ್, ಇದ್ರ ಬಗ್ಗೆ ಯಾವ ಚರ್ಚೆನೂ ಇಲ್ಲ. ಎದ್ದ ತಕ್ಷಣ ಮೀಡಿಯಾ ಸಿದ್ಧಾರ್ಥ ಬದ್ದಾದ್ರ ಅನ್ನೋದು. ಅದ್ರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಗಳು ತಮ್ಮ ಪಾರ್ಟಿ ನಾಶ ಮಾಡ್ಕೊಂಡ್ರ, ಇಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಜೈಲಿಗೆ ಇಟ್ಟಿದ್ದಾರೆ CBIಗೆ. ಅದು ಇರ್ತದೆ ಈಗ ನೋಡೋಕೆ. CBI ಇದ್ದಿದ್ದು ನಮ್ಮ ಶಿವಕುಮಾರ್ ಅವ್ರನ್ನ ಜೈಲಿಗೆ ಹಾಕ್ತದೆ ಅಂತೇಳಿ. ಮತ್ತು ಇವನ್ನ ಈ ಒಕ್ಕಲಿಗ ಸಮುದಾಯದಲ್ಲೂ ಸಹಿತ ಡಿ ಕೆ ಶಿವಕುಮಾರ ಪರವಾಗಿ ಜನ ಇಲ್ಲಲ್ಲೇ ಮ್ಯಾಕ್ಸಿಮಮ್ ಅಲ್ಲಿ ಹೆಚ್ಚು ಕಡಿಮೆ ಜನ ಈ ನಮ್ಮ ದೇವೇಗೌಡ